ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ಘಟನೆ ಮುಂಬೈಯಲ್ಲಿ ಮತ್ತೊಂದು ಕಮಾಂಡೋ ಆಪರೇಷನ್. ಯೂಟ್ಯೂಬರ್ನಿಂದ 17 ಮಕ್ಕಳು ಒತ್ತೆಯಾಳು. ಇಡೀ ಸ್ಟುಡಿಯೋವನ್ನೇ ಸ್ಫೋಟಿಸುವುದಾಗಿ ಧಮಕಿ. 2 ಗಂಟೆಗಳ ರೋಚಕ ಆಪರೇಷನ್. ಏನಿದು ಘಟನೆ? ಯಾರು ಆ ಆರೋಪಿ? ಅವನ ಬೇಡಿಕೆಗಳೇನಿತ್ತು? ಮಕ್ಕಳನ್ನು ಹೇಗೆ ರಕ್ಷಿಸಲಾಯಿತು? ಅದು ಮುಂಬೈಯ ಪೂವೈನಲ್ಲಿರೋ ಸ್ಟುಡಿಯೋ. ಶುಕ್ರವಾರದ ಮಧ್ಯಾಹ್ನದ ಹೊತ್ತು ಸ್ಟುಡಿಯೋದ ಮೊದಲ ಮಹಡಿ ತುಂಬ ನೂರಾರು ಮಕ್ಕಳ ಕಲರವ. ಇನ್ನು ಕೆಲ ಹೊತ್ತಲ್ಲಿ ಇಡೀ ದೇಶವೇ ಬೆಚ್ಚಿ ಬೀಳುವಂಥ ಎನ್ಕೌಂಟರ್ ನಡೆಯಲಿದೆ. ತಮ್ಮ ಕಣ್ಣೆದುರೇ ಒಂದು ಹೆಣ ಬೀಳಲಿದೆ ಎಂಬ ಅರಿವೇ ಇಲ್ಲದೆ ಅವರೆಲ್ಲ ಆಡುತ್ತಿದ್ರು. ಆಡಿಷನ್ ಮಾಸ್ಟರ್ ಹೇಳಿದಂತೆ ಡ್ಯಾನ್ಸ್ ಮಾಡ್ತಿದ್ರು. ವೆಬ್ ಸೀರೀಸ್ ಒಂದಕ್ಕಾಗಿ ಮಕ್ಕಳನ್ನ ಸೆಲೆಕ್ಷನ್ ಮಾಡೋ ಆಡಿಷನ್ ನಡೆಯುತ್ತಿತ್ತು. ಅಲ್ಲಿ ಆಕ್ಟಿಂಗ್ನ ಕನಸು ಹೊತ್ತು ಬಂದ ಕಂದಮ್ಮಗಳು 100 ಮಕ್ಕಳಲ್ಲಿ 50 ಮಕ್ಕಳನ್ನ ಆರಿಸಿದ್ರು. ಸ್ವಲ್ಪ ಹೊತ್ತಿನ ಬಳಿಕ ಉಳಿದೆಲ್ಲರನ್ನ ಹೊರಕಳುಹಿಸಿ ಕೇವಲ 17 ಮಕ್ಕಳನ್ನ ಸೆಲೆಕ್ಟ್ ಮಾಡಿ ಪ್ರತ್ಯೇಕವಾಗಿ ಕೂರಿಸಿದ್ರು. ಅಷ್ಟೂ ಹೊತ್ತು ಆಡುತ್ತಾ ಕೇಕೆ ಹಾಕುತ್ತಾ ಖುಷಿಯಲ್ಲಿದ್ದ ಮಕ್ಕಳಿಗೆ ದಿಢೀರ್ ನರಕ ದರ್ಶನವಾಗಿದೆ. ಆಕ್ಟಿಂಗ್ ಕಲಿಸ್ತಿದ್ದ, ಆಡಿಷನ್ ಮಾಡುತ್ತಿದ್ದ ಮಾಮ ದಿಢೀರ್ ಗನ್ ಹಿಡಿದು ರಕ್ಕಸನಂತೆ ನಿಂತಿದ್ದಾನೆ. 17 ಮಕ್ಕಳನ್ನು ಒತ್ತೆಯಾಳಾಗಿರಿಸಿ ಪೊಲೀಸರಿಗೆ ಇಡೀ ಬಿಲ್ಡಿಂಗ್ ಅನ್ನೇ ಸುಟ್ಟು ಬಿಡೋದಾಗಿ ಅಬ್ಬರಿಸಿದ್ದಾನೆ. अंदर ही बच्चों लोग के ऊपर गन ताने हुए था. नहीं दिख नहीं रहा था, लेकिन पुलिस मतलब अंदर से बोल रहा था, वीडियो कॉल कर रहा था, वो वीडियो दिखा रहा था. वो माहौल तो बहुत खौफनाक था, क्योंकि बच्चे लोग का जान खतरे में था ना, इसलिए माहौल बहुत खौफनाक था. ते बॉम्बचा एक हे होता आमच्या रूम मध्ये. हा गन होती. जास्त बोलला की काहीतरी करणार असं बोलले. आणि ट्रायल शूट पण होतं. 5 दिवस झाले आणि ते 5 दिवसांसाठीच होतं. फक्त काल त्यांनी 3 ग्रुप केले. एक्झिट ग्रुप, स्टुडिओ ग्रुप आणि रिसीव ग्रुप. आणि मग ते एक्झिट रिटर्न ग्रुप. आणि मग ते एक्झिट ग्रुपवाल्यांना त्यांनी कालच म्हणजे एक्झिट करून टाकलं. म्हणजे त्यांनी गावाला जायला सांगितलं. आणि जे ते 2 ग्रुप होते ना, त्यांना थांबायला सांगितलं. आणि 1 दिवस वाढवला तो, म्हणजे आजचा. ಇಲ್ಲಿ ನೋಡಿ, ಗುರುವಾರ ಮಧ್ಯಾಹ್ನ ಮುಂಬೈಯ ಜನನಿಬಿಡ ಪ್ರದೇಶದಲ್ಲಿದ್ದ ಚಿತ್ರೀಕರಣ ಸ್ಟುಡಿಯೋ ಅಕ್ಷರಶಃ ರಣರಂಗದಂತೆ ಭಾಸವಾಗಿತ್ತು. ಒಳಗೆ 17 ಮಕ್ಕಳು, 1-2 ಹಿರಿಯ ನಾಗರಿಕರಿದ್ರು. ಅವರೆಲ್ಲರನ್ನ ಕೈಯಲ್ಲಿ ಗನ್, ಬಾಂಬ್, ಕೆಮಿಕಲ್ ಹಿಡಿದು ಕೊಲ್ಲೋದಾಗಿ ಬೆದರಿಸ್ತಿದ್ದ ಡೈರೆಕ್ಟರ್. ಹೊರಗೆ ಬ್ಲ್ಯಾಕ್ ಕಮಾಂಡೋಸ್, ಪೊಲೀಸರು, ಬಾಂಬ್ ಸ್ಕ್ವಾಡ್, ನೂರಾರು ಸಾರ್ವಜನಿಕರು, ಆಕಾಶವೇ ಕಳಚಿ ಬಿದ್ದಂತೆ ಕಂಗಾಲಾಗಿರೋ ಆ ಮಕ್ಕಳ ಪೋಷಕರು. ಜೊತೆಗೆ ಏನಾಗ್ತಿದೆ, ಯಾರಿವರು ಉಗ್ರರ? ಮುಂಬೈ ಮತ್ತೆ 90ರ ದಶಕದ ಆ ಘಟನೆಗೆ ಸಾಕ್ಷಿ ಆಗ್ತಿದೆಯಾ ಎಂಬೆಲ್ಲ ಊಹಾಪೋಹ. ಸ್ಟುಡಿಯೋದ ಒಳಗಿದ್ದ ಮಕ್ಕಳು ಆತಂಕದಲ್ಲಿ ಹೊರಗೆ ನಿಂತ ಪೊಲೀಸರತ್ತ, ಪೋಷಕರತ್ತ ಕೈಬೀಸಿ ಕರೆಯುತ್ತಿದ್ರು. ಸ್ಟುಡಿಯೋದ ಕಿಟಕಿ ಗ್ಲಾಸ್ಗಳಲ್ಲಿ ಮಕ್ಕಳ ಪುಟ್ಟ ಕೈಗಳು ಬೀಸುತ್ತಿರೋದು, ಸಹಾಯಕ್ಕೆ ಅಂಗಲಾಚುತ್ತಿರೋದು ಕಾಣಿಸ್ತಿದೆ. ತಕ್ಷಣ ಮುಂಬೈ ಪೊಲೀಸರು ರಂಗಕ್ಕಿಳಿದ್ರು. ಬ್ಲ್ಯಾಕ್ ಕಮಾಂಡೋಸ್ ಧಾವಿಸಿದ್ರು. ಕೇವಲ ಅರ್ಧ ಗಂಟೆಯಲ್ಲಿ ಅತ್ಯಂತ ಚಾಣಾಕ್ಷ ಕಾರ್ಯಾಚರಣೆ ನಡೆಸಿ ಮಕ್ಕಳನ್ನ ಒತ್ತೆಯಾಳಾಗಿರಿಸಿದ್ದ ಸ್ಟುಡಿಯೋದೊಳಗೆ ನುಗ್ಗಿ ಕಿಡ್ನಾಪರ್ನನ್ನ ಹಿಡಿದೇ ಬಿಟ್ರು. ಪೊಲೀಸರತ್ತ ಗುಂಡು ಹಾರಿಸಲು ನೋಡಿದಾಗ ಅವನತ್ತಲೇ ಫೈರಿಂಗ್ ಮಾಡಿದ್ರು. ಆತ ಹತನಾಗಿಬಿಟ್ಟ. ಅಲ್ಲಿಗೆ 2 ಗಂಟೆಗಳ ಮುಂಬೈ ಮಾತ್ರವಲ್ಲ, ಇಡೀ ದೇಶವೇ ಉಸಿರು ಬಿಗಿ ಹಿಡಿದು ನೋಡುತ್ತಿದ್ದ ಕಮಾಂಡೋ ಆಪರೇಷನ್ ಸಕ್ಸಸ್ ಆಗಿತ್ತು. ಎಲ್ಲ ಮಕ್ಕಳು ಸುರಕ್ಷಿತವಾಗಿ ಹೊರಗೆ ಬಂದಿದ್ರು.
ಸಿನಿಮಾಗಳಲ್ಲಿ ಮಕ್ಕಳನ್ನ ಅಪಹರಣ ಮಾಡಿ ದುರುಳರು ತಮ್ಮ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳುವುದನ್ನ ನೋಡಿರುತ್ತಿವೆ. ಆದರೆ ಮುಂಬೈಯಲ್ಲಿ ಸಿನಿಮಾ ಸ್ಟುಡಿಯೋದಲ್ಲೇ ವ್ಯಕ್ತಿಯೊಬ್ಬ ಹಾಡಹಗಲೇ 17 ಮಕ್ಕಳನ್ನ ಒತ್ತೆಯಾಳುಗಳನ್ನಾಗಿ ಇರಿಸಿ ಪೊಲೀಸರಿಗೆ ಸರ್ಕಾರಕ್ಕೆ ಬೆದರಿಕೆಯೊಡ್ಡಿ ಕಮಾಂಡೋ ಆಪರೇಷನ್ ಮೂಲಕ ಎನ್ಕೌಂಟರ್ನಲ್ಲಿ ಹತನಾಗಿದ್ದಾನೆ. ಸುಮಾರು 2 ಗಂಟೆಗಳ ಕಾಲ ಮುಂಬೈ ಮಾತ್ರವಲ್ಲ, ಇಡೀ ದೇಶವೇ ತುದಿಗಾಲಲ್ಲಿ ನಿಲ್ಲುವಂತೆ ಮಾಡಿದ್ದಾನೆ. ಶುಕ್ರವಾರ ನಡು ಮಧ್ಯಾಹ್ನ ನಡೆದ ಈ ಘಟನೆ ದಶಕಗಳ ಹಿಂದಿನ ಉಗ್ರದಾಳಿಯ ಆಪರೇಷನ್ ಅನ್ನ ಮುಂಬೈಕರ್ಗಳು ನೆನಪಿಸುವಂತೆ ಮಾಡಿತ್ತು. ಕೇವಲ ಅರ್ಧ ಗಂಟೆ ಕಾಲ ನಡೆದ ಬ್ಲ್ಯಾಕ್ ಕಮಾಂಡೋ ಆಪರೇಷನ್ನಲ್ಲಿ ಪುಟ್ಟ ಮಕ್ಕಳನ್ನ ಕೂಡಿಟ್ಟುಕೊಂಡು ಇಡೀ ಸಮಾಜವನ್ನೇ ಸತಾಯಿಸಿದ ವ್ಯಕ್ತಿಯನ್ನ ಕೊಂದು ಹಾಕಲಾಗಿದೆ. ವೆಬ್ ಸೀರೀಸ್ನಲ್ಲಿ ನಟಿಸಲು ಬಂದಿದ್ದ ಮಕ್ಕಳು ಈಗಿನ ಜಮಾನ ಹೇಗೆ ಅಂದ್ರೆ ತಮ್ಮ ಮಕ್ಕಳು ಶೈನ್ ಆಗಬೇಕು, ತಮ್ಮ ಮಕ್ಕಳು ಟಿವಿಯಲ್ಲಿ ಬರಬೇಕು, ಸ್ಕ್ರೀನ್ ಮುಂದೆ ಬರಬೇಕು, ಎಲ್ಲರೂ ಹುಬ್ಬೇರಿಸುವಂತಾಗಬೇಕು ಅಂತ. ಮಕ್ಕಳಿಗೂ ಅವರದ್ದೇ ಆದ ಕನಸುಗಳಿರುತ್ತವೆ. ಹಾಗೆ ಆಕ್ಟಿಂಗ್ನ ಕನಸು ಹೊತ್ತು ಮುಂಬೈಗೆ ದೂರದ ಊರುಗಳಿಂದ ಕಳೆದ 5 ದಿನಗಳಿಂದ 100 ಮಕ್ಕಳು ಬಂದಿದ್ರು. ಅವರೆಲ್ಲರನ್ನ ಕರೆದಿದ್ದು ಆಹ್ವಾನಿಸಿದ್ದು ರೋಹಿತ್ ಆರ್ಯ ಎಂಬ ಸಿನಿಮಾ ಡೈರೆಕ್ಟರ್. 1-2 ಸಿನಿಮಾ ಮಾಡಿ ಮಕ್ಕಳ ವೆಬ್ ಸೀರೀಸ್ ಮಾಡಲು ಹೊರಟಿದ್ದ ಆರ್ಯ ಇದಕ್ಕಾಗಿ ಮಕ್ಕಳನ್ನ ಸೆಲೆಕ್ಷನ್ ಮಾಡಲು ಮುಂಬೈನ ಪವಾಯಿಯಲ್ಲಿರೋ RA ಸ್ಟುಡಿಯೋದಲ್ಲಿ ಆಡಿಷನ್ ಇಟ್ಕೊಂಡಿದ್ದ. ಆ ಆಡಿಷನ್ಗೆ ಮುಂಬೈ ಹೊರಗಿನ ಹಲವು ನಗರಗಳಿಂದ 100 मक्कळु ಬಂದಿದ್ರು. ಎಲ್ಲರೂ 10 ರಿಂದ 15 वर्षदोळगिनವರು. आणि ट्रायल शूट पण होतं. 5 दिवस झाले आणि ते 5 दिवसांसाठीच होतं. फक्त काल त्यांनी 3 ग्रुप केले. एक्झिट ग्रुप, स्टुडिओ ग्रुप आणि रिसीव ग्रुप आणि मग ते एक्झिट रिटर्न ग्रुप आणि मग ते एक्झिट ग्रुप वाल्यांना त्यांनी कालच म्हणजे एक्झिट करून टाकलं. म्हणजे त्यांनी गावाला जायला सांगितलं आणि जे ते 2 ग्रुप होते ना त्यांना थांबायला सांगितलं आणि 1 दिवस वाढवला तो म्हणजे आजचा. ಗುರುವಾರ ಮಧ್ಯಾಹ್ನ ಪೂವೈನಲ್ಲಿರೋ RA ಸ್ಟುಡಿಯೋದಲ್ಲಿ 50 ವರ್ಷದ ರೋಹಿತ್ ಆರ್ಯ ಆಕ್ಟಿಂಗ್ ಆಡಿಷನ್ ನಡೆಸುತ್ತಿದ್ದ. ಕೆಲವು ಸಿನಿಮಾಗಳನ್ನು ನಿರ್ದೇಶಿಸಿದ್ದ ಆರ್ಯ ಈ ಸಲ ವೆಬ್ ಸೀರೀಸ್ ಒಂದಕ್ಕೆ ಕೈ ಹಾಕಿದ್ದ. ಈ ವೆಬ್ ಸೀರೀಸ್ನಲ್ಲಿ ನಟಿಸಲು ಮಕ್ಕಳನ್ನ ಆಹ್ವಾನಿಸಿದ್ದ. ಹಾಗೆ 100ಕ್ಕೂ ಹೆಚ್ಚು ಮಕ್ಕಳು ಆಡಿಷನ್ಗೆ ಬಂದಿದ್ರು. ಅವರಲ್ಲಿ ಬೇರೆ ಬೇರೆ ರೌಂಡ್ಗಳಲ್ಲಿ ಆಡಿಷನ್ ನಡೆಸಿ ಕೊನೆಗೆ 17 ಮಕ್ಕಳನ್ನಷ್ಟೇ ಉಳಿಸಿಕೊಂಡಿದ್ದ. ಕಳೆದ 5 ದಿನಗಳಿಂದ ಈ ಆಡಿಷನ್ ನಡೆಯುತ್ತಿತ್ತು. ಆಡಿಷನ್ ಬಳಿಕ ಸೆಲೆಕ್ಟ್ ಆದವರಿಗೆ ನಟನಾ ತರಬೇತಿಯನ್ನೂ ನೀಡುತ್ತಿದ್ದ. ಈ ಮಕ್ಕಳೆಲ್ಲ 10 ರಿಂದ 15 ವರ್ಷದೊಳಗಿನವರು. ಹಾಗಾಗಿ ಮಕ್ಕಳ ಜೊತೆಗೆ ಪೋಷಕರು ಬಂದಿದ್ರು. ಇವರೆಲ್ಲ ಮುಂಬೈನ ಹೊರವಲಯದವರು. ನಟನೆಯ ಕನಸು ಹೊತ್ತು ಬಂದಿದ್ರು. RA ಸ್ಟುಡಿಯೋವನ್ನ ಕೆಲ ದಿನಗಳ ಕಾಲ ಬಾಡಿಗೆಗೆ ಪಡೆದುಕೊಂಡಿದ್ದ ಆರ್ಯ ಅಲ್ಲಿ 17 ಮಕ್ಕಳಲ್ಲದೆ 2 ಹಿರಿಯ ನಾಗರಿಕರಿದ್ರು. ಸ್ಟುಡಿಯೋದ ಮೊದಲ ಮಹಡಿಯಲ್ಲಿ ಅವರೆಲ್ಲ ಸೇರಿದ್ರು. ಡ್ಯಾನ್ಸ್ ಮಾಡುತ್ತಿದ್ದಾಗಲೇ ಕಿಡ್ನಾಪ್. ಮುಂಬೈನ ಪೂವೈನಲ್ಲಿರೋ RA ಸ್ಟುಡಿಯೋದಲ್ಲಿ ಗುರುವಾರ ಬೆಳಿಗ್ಗೆಯಿಂದಲೇ ಆಡಿಷನ್ ನಡೆಯುತ್ತಿತ್ತು. ಬೆಳಿಗ್ಗೆ 100ರಷ್ಟಿದ್ದ ಮಕ್ಕಳನ್ನ ಮಧ್ಯಾಹ್ನವಾಗ್ತಲೇ 17ಕ್ಕೆ ಇಳಿಸಲಾಗಿತ್ತು. ಉಳಿದೆಲ್ಲರನ್ನ ಆರ್ಯ ಮನೆ ಕಳಿಸಿದ್ದ. ಮಧ್ಯಾಹ್ನ 1 ಗಂಟೆ ಕಳೆಯುತ್ತಲೇ ಅವರೆಲ್ಲರನ್ನೂ ಮೊದಲ ಮಹಡಿಗೆ ಶಿಫ್ಟ್ ಮಾಡಿದ್ದ. ಡ್ಯಾನ್ಸ್ ಆಕ್ಟಿಂಗ್ ಪ್ರಾಕ್ಟೀಸ್ ಮಾಡುತ್ತಾ ಮಕ್ಕಳೊಂದಿಗೆ ಖುಷಿ ಆಗಿದ್ದ ಆರ್ಯ ಮಧ್ಯಾಹ್ನವಾಗ್ತಲೇ ದಿಢೀರ್ ರಾಂಗ್ ಆಗಿದ್ದ. ಇದ್ದಕ್ಕಿದ್ದಂತೆ ಎಲ್ಲ 17 ಮಕ್ಕಳನ್ನ ಪ್ರತ್ಯೇಕವಾಗಿರಿಸಿದ್ದ. ಅವರೆಲ್ಲರತ್ತ ಏರ್ಗನ್ ತೋರಿಸಿ ಬೆದರಿಸಿದ್ದ. ನಿಮ್ಮನ್ನ ಕಿಡ್ನಾಪ್ ಮಾಡಿದ್ದೇನೆ ಅಂತ ಅಬ್ಬರಿಸಿ ಬೊಬ್ಬಿರಿದಿದ್ದ. ಈ ವೇಳೆ ಮಕ್ಕಳು ಕಿರುಚಿದ್ದಾರೆ. ಹೊರಗೆ ಕಿಟಕಿ ವಿಂಡೋ ಮೂಲಕ ಕೈಯಾಡಿಸಿದ್ದಾರೆ. आज किडनैप करके ऐसा मैसेज आया अंदर से. जब ये डेली बच्चे खाना खाने बाहर आते थे, आज बच्चे कोई बाहर नहीं निकले. तो जब बच्चे बाहर नहीं निकले तो पेरेंट्स लोगों को भगदड़ मच गई. पुलिस ने फोन किया होगा, अंदर से किसी ने पुलिस को फोन किया होगा. तो पुलिस जब यहाँ पर आई तब पता चला कि बच्चे किडनैप हो गए. और जब बच्चे किडनैप हो गए, पूरी तरह से पूरी पुलिस की मुंबई पुलिस की टीम पूरी अंदर गई थी और पूरे के पूरे बच्चों को सेफ्टी बाहर निकाला. ಮಕ್ಕಳಿಂದ ಪೋಷಕರಿಗೆ ವಿಡಿಯೋ ಕಾಲ್. ಪೊಲೀಸರಿಗೆ ಕಿಡ್ನಾಪ್ ಬಗ್ಗೆ ಆರ್ಯ ಮೆಸೇಜ್. ಮಧ್ಯಾಹ್ನ ಕಳೆದರೂ ಮಕ್ಕಳು ಹೊರಗಬಾರದೆ ಇದ್ದಾಗ ಸ್ಟುಡಿಯೋದ ಹೊರಗಿದ್ದ ಪೋಷಕರಿಗೆ ಆತಂಕವಾಗಿದೆ. ಪ್ರತಿದಿನ ಮಧ್ಯಾಹ್ನ ಊಟಕ್ಕೆ ಮಕ್ಕಳು ಹೊರಗೆ ಬರುತ್ತಿದ್ರು. ಆದರೆ ಗುರುವಾರ ಗಂಟೆ 2 ಆದರೂ ಮಕ್ಕಳು ಬಂದಿರಲಿಲ್ಲ. ಜೊತೆಗೆ ಕೆಲ ಮಕ್ಕಳು ಪೋಷಕರಿಗೆ ವಿಡಿಯೋ ಕರೆ ಮಾಡಿ ಸ್ಟುಡಿಯೋದ ಒಳಗೆ ನಡೆಯುತ್ತಿರೋದನ್ನ ವಿವರಿಸಿದ್ರು.
ಆರ್ಯನ ಕೈಯಲ್ಲಿ ಬಾಂಬ್ ರೀತಿಯ ವಸ್ತುವಿದೆ, ಕೈಯಲ್ಲಿ ಗನ್ ಹಿಡಿದಿದ್ದಾನೆ ಎಂದೆಲ್ಲ ಭಯಭೀತರಾಗಿ ಮಾತನಾಡಿದ್ರು. ते बॉम्बचा एक हे होता आमच्या रूम मध्ये. हा गन होती. जास्त बोलला की काहीतरी करणार असं बोलले. ಆಗ ಭಯಗೊಂಡ ಪೋಷಕರು ಪೊಲೀಸರಿಗೆ ವಿಚಾರ ತಿಳಿಸಿದ್ದಾರೆ. ತಕ್ಷಣ ಮುಂಬೈ ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರೆ. ಘಟನಾ ಸ್ಥಳವನ್ನ ಪರಿಶೀಲಿಸಿದ ಪೊಲೀಸರು ಬಾಂಬ್ ಸ್ಕ್ವಾಡ್ ದಳ ಮುಂಬೈ ಪೊಲೀಸ್ನ ವಿಶೇಷ ಬ್ಲಾಕ್ ಕಮಾಂಡೋಗಳನ್ನ ತರಿಸಿಕೊಂಡಿದ್ದಾರೆ. ತಕ್ಷಣವೇ ಕಮಾಂಡೋ ಪಡೆ ಆಪರೇಷನ್ಗಿಳಿದಿದೆ. ಸ್ಟುಡಿಯೋದೊಳಗೆ ನುಗ್ಗಿದ ಕಮಾಂಡೋಸ್ ಕೇವಲ ಅರ್ಧ ಗಂಟೆಯ ಆಪರೇಷನ್. ಕಿಡ್ನಾಪರ್ ಮೇಲೆಯೇ ಗುಂಡಿನ ದಾಳಿ. ಗುರುವಾರ ಮಧ್ಯಾಹ್ನ 2 ಗಂಟೆಯ ಹೊತ್ತಿಗೆ ಈ ವಿಚಾರ ಪೊಲೀಸರಿಗೆ ಗೊತ್ತಾಗಿದೆ. ತಕ್ಷಣವೇ ಅವರು ಸ್ಥಳಕ್ಕೆ ಧಾವಿಸಿದ್ದಾರೆ. ಮೊದಲು ಆರ್ಯನೊಂದಿಗೆ ಮಾತನಾಡಿ ಸಂಧಾನಕ್ಕೆ ಪ್ರಯತ್ನಿಸಿದ್ದಾರೆ. ಆದರೆ ಆತ ಅದ್ಯಾವುದಕ್ಕೂ ಒಪ್ಪದೇ ಇದ್ದಾಗ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಈ ವೇಳೆಯೇ ಕಿಡ್ನಾಪರ್ ಆರ್ಯ ಒಂದು ವಿಡಿಯೋ ಹೊರಗಿಬಿಟ್ಟಿದ್ದಾನೆ. मैं रोहित आर्या सुसाइड करने की जगह मैंने एक प्लान बनाया और कुछ बच्चों को इधर हॉस्टेज रखा है. मेरे को ज़्यादा डिमांड्स नहीं है, बहुत सिंपल डिमांड्स है, बहुत मॉरल डिमांड्स है, बहुत एथिकल डिमांड्स है. और मेरे कुछ सवाल है. मुझे कुछ लोगों से बात करनी है, उनको सवाल पूछने हैं, उनके जवाब पर अगर मुझे काउंटर क्वेश्चन है तो मुझे काउंटर क्वेश्चन पूछना है. लेकिन मुझे ये जवाब चाहिए. मुझे दूसरा कुछ नहीं चाहिए. ना मैं टेररिस्ट हूँ, ना मेरी बहुत बड़ी पैसों की डिमांड है. कुछ भी पैसों की डिमांड तो है ही नहीं. इमोरल तो बिल्कुल भी नहीं है. सिंपल कॉन्वर्सेशंस करने हैं और जिसके लिए मैं इन बच्चों को हॉस्टेज लिया है. ಹೀಗೆ ಒಗಟೊಗಟಾಗಿ ಮಾತನಾಡಿದ್ದಾನೆ ರೋಹಿತ್ ಆರ್ಯ. ಈ ವಿಡಿಯೋದಲ್ಲೂ ಆತ ಏನು ಹೇಳುತ್ತಿದ್ದಾನೆ, ಆತನಿಗೆ ಏನು ಬೇಕಾಗಿದೆ, ಡಿಮಾಂಡ್ಗಳೇನು ಅನ್ನೋದು ಪೊಲೀಸರಿಗೂ ಗೊತ್ತಾಗಲಿಲ್ಲ. ಮೊದಲು ಮಕ್ಕಳನ್ನ ಕಿಡ್ನಾಪ್ ಮಾಡಿ ಒತ್ತೆಯಾಳಾಗಿರಿಸಿಕೊಂಡಿದ್ದು ಉಗ್ರನಿರಬೇಕು ಎಂಬ ಅನುಮಾನವಿತ್ತು. ಆದರೆ ಈಗ ಅದು ಕ್ಲಿಯರ್ ಆಗಿತ್ತು. ರೋಹಿತ್ ಆರ್ಯ ಉಗ್ರನಲ್ಲ, ಏನೋ ಒಂದು ಸ್ಪೆಷಲ್ ಕೇಸ್ ಅಂತನ್ನಿಸಿತ್ತು. मैंने एक प्लान के तहत ही हॉस्टेज लिया है. लेट्स चेंज 4 मैं सच में करने वाला हूँ. अगर जिंदा रहा तो मैं करूँगा, अगर मैं मर गया तो कोई और करेगा, लेकिन होगा ज़रूर. इन्हीं बच्चों के साथ होगा अगर इनको हार्म नहीं होता है तो. बिकॉज द स्लाइटेस्ट रॉन्ग मूव फ्रॉम योर एंड विल ट्रिगर मी कि मैं ये पूरा जगह को आग लगा दूँ और उसमें मर जाऊँ. मैं मर जाऊँ या नहीं मर जाऊँ, बच्चे अननेसेसरी हर्ट होंगे, ट्रॉमाटाइज डेफिनेटली होंगे. उसके ऊपर कुछ होगा तो मुझे पता नहीं. उसका जिम्मेदार मुझे ना गिना जाए, उसका जिम्मेदार उन लोगों को गिना जाए जो अननेसेसरी ये ट्रिगर कर रहे हैं, जबकि एक नॉर्मल कॉमन पर्सन सिर्फ बात करना चाहता है. मेरी बातें ख़त्म होने के बाद मैं खुद ही बाहर आऊँगा. मैं अकेला नहीं हूँ, मेरे साथ और भी लोग हैं. कई सारे लोगों को ये परेशानियाँ हैं और ये मैं सल्यूशन देने वाला हूँ सिर्फ बातें करके. प्लीज़ डू नॉट ट्रिगर मी टू डू सम हार्म टू एनीबडी. ಅಲ್ಲಿಗೆ ಸ್ಟುಡಿಯೋದೊಳಗೆ ರೋಹಿತ್ ಒಬ್ಬನೇ ಅಲ್ಲ, ಆತನ ಜೊತೆಗೆ ಇನ್ನೂ ಕೆಲವರಿದ್ದಾರೆ ಅನ್ನೋದು ಪೊಲೀಸರಿಗೆ ಕನ್ಫರ್ಮ್ ಆಗಿತ್ತು. ಮಕ್ಕಳ ಜೀವಕ್ಕೆ ಅಪಾಯವಿದೆ ಅನ್ನೋದು ಅರಿವಾಗಿತ್ತು. ಅದಾಗಲೇ ಸ್ಟುಡಿಯೋದ ಹೊರಗೆ ಭಾರೀ ಸಂಖ್ಯೆಯಲ್ಲಿ ಜನ ಸೇರಿದ್ದು. ಸುದ್ದಿ ಈಗ ದೇಶಾದ್ಯಂತ ವೈರಲ್ ಆಗಿತ್ತು. ಒಬ್ಬ ಕಿಡ್ನಾಪರ್ 17 ಪುಟ್ಟ ಮಕ್ಕಳನ್ನ ಒತ್ತೆಯಾಳಾಗಿಟ್ಟುಕೊಂಡು ಇಡೀ ಸ್ಟುಡಿಯೋವನ್ನೇ ಸುಟ್ಟು ಹಾಕ್ತೀನಿ ಅಂತ ಬೆದರಿಸುತ್ತಿದ್ದಾನೆ ಅನ್ನೋದು ಸೆನ್ಸೇಷನಲ್ ನ್ಯೂಸ್ ಆಗಿಬಿಟ್ಟಿತ್ತು. ಈ ವಿಷಯ ಗುರುವಾರ ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ ಪೊಲೀಸರಿಗೆ ತಿಳಿದಿದ್ದು ಅವರು ಆರ್ಯನೊಂದಿಗೆ ಮಾತಾಡಿ ಸಂಧಾನಕ್ಕೆ ಯತ್ನಿಸಿದ್ದಾರೆ. ಆದರೆ ಆತ ಅದ್ಯಾವುದಕ್ಕೂ ಒಪ್ಪದಿದ್ದಾಗ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಆ ವೇಳೆ ಆರೋಪಿ ಗುಂಡು ಹಾರಿಸಿದ ಪರಿಣಾಮ ಪೊಲೀಸರು ಪ್ರತಿದಾಳಿ ನಡೆಸಿದ್ದಾರೆ. ಈ ವೇಳೆ ಘಾಸಿಗೊಂಡವನನ್ನ ಆಸ್ಪತ್ರೆಗೆ ಸೇರಿಸಲಾಗಿದ್ದು ಅಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ. ಎಂಟು ಕಮಾಂಡೋಗಳ ಕಾರ್ಯಾಚರಣೆ. ಮಕ್ಕಳನ್ನು ಆರ್ಯ ಕೂಡಿ ಹಾಕಿರುವ ವಿಷಯ ತಿಳಿಯುತ್ತಿದ್ದಂತೆ 8 ಕಮಾಂಡೋಗಳ ಕ್ಷಿಪ್ರ ಕಾರ್ಯಪಡೆ ತಂಡ ಸ್ಟುಡಿಯೋ ತಲುಪಿತ್ತು. ಅಲ್ಲದೆ ಇಡೀ ಸ್ಟುಡಿಯೋವನ್ನ ಸುತ್ತುವರಿದ ಪೊಲೀಸರು ಒಳಗೆ ನುಸುಳೋ ದಾರಿಯನ್ನು ಹುಡುಕಿದ್ರು. ಕಮಾಂಡೋಗಳು ಸ್ಟುಡಿಯೋದ ಬಾತ್ರೂಮ್ ಮೂಲಕ ಒಳಪ್ರವೇಶಿಸಿದ್ರು. ಮೊದಲು ಒಳಹೋದ ಕಮಾಂಡರ್ ಆರ್ಯನ ಜೊತೆ ಒಪ್ಪಂದ ಮಾಡಿಕೊಳ್ಳಲು ಹಲವು ವಿಧದಲ್ಲಿ ಪ್ರಯತ್ನಿಸಿದ. ಅವೆಲ್ಲವೂ ಫಲ ಕೊಡಲಿಲ್ಲ. ಸಾಲದ್ದಕ್ಕೆ ಕಿಡ್ನಾಪರ್ ಆರ್ಯ ತನ್ನ ಕೈಯಲ್ಲಿ ಗನ್, ರಾಸಾಯನಿಕ ಹಾಗೂ ಲೈಟರ್ ಹಿಡಿದಿದ್ದ. ಪೊಲೀಸರು ಒಳಬಂದರೆ ಸ್ಟುಡಿಯೋಗೆ ಬೆಂಕಿ ಹಚ್ಚುವುದಾಗಿ ಬೆದರಿಸಿದ. ಬಳಿಕ ತನ್ನ ಕೈಯಲ್ಲಿದ್ದ ಗನ್ನಿಂದ ಗುಂಡು ಹಾರಿಸಿದ. ಇದಕ್ಕೆ ಪ್ರತಿಯಾಗಿ ಕಮಾಂಡೋ ಕೂಡ ಗುಂಡು ಹಾರಿಸಿದ್ದು ಆರ್ಯ ಸ್ಥಳದಲ್ಲೇ ಕುಸಿದು ಬಿದ್ದಿದ್ದಾನೆ.
ಬಳಿಕ ತಕ್ಷಣವೇ ರೋಹಿತ್ ಆರ್ಯನನ್ನ ಸಮೀಪದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಗುರುವಾರ ಸಂಜೆಯ ವೇಳೆಗೆ ಆರ್ಯ ಸಾವಿಗೀಡಾಗಿದ್ದಾನೆ. ಕಿಡ್ನಾಪ್ ಅಲ್ಲ, ಶೂಟಿಂಗ್ ಅಷ್ಟೇ. 2 ರಿಂದ 3 ಗಂಟೆ ಕಾಲ ಇಡೀ ಮುಂಬೈಯನ್ನ ಥಂಡ ಹೊಡೆಸಿದ ಈ ಘಟನೆಯ ಬಳಿಕ ಸ್ಟುಡಿಯೋದೊಳಗಿದ್ದ ಆರ್ಯನ ಟೀಮ್ನ ಒಬ್ಬ ಸದಸ್ಯ ಹೇಳಿದ ಮಾತಿದು. ತಾವು ಮಕ್ಕಳನ್ನ ಒತ್ತೆಯಾಳಾಗಿಟ್ಟುಕೊಳ್ಳೋ ಸೀನ್ನ ಶೂಟಿಂಗ್ ಅಷ್ಟೇ ಮಾಡಿದ್ದು ಅಂತ ಪ್ರೊಡ್ಯೂಸರ್ ಅಂತ ಹೇಳ್ಕೊಳ್ಳೋ ಈ ವ್ಯಕ್ತಿ ಹೇಗೆ ಹೇಳ್ತಿದ್ದಾನೆ ನೋಡಿ. एक फिल्म का सिचुएशन हमारे पास क्रिएट किया गया और हमारे पूरा प्रोडक्शन टीम को हायर किया गया और उसके बाद हम लोगों ने बच्चों को छुड़ा लिया है. बच्चा से सर आप कौन थे सर, कुछ बता सकते हैं आप? ಆರ್ಯನ ಎನ್ಕೌಂಟರ್ ನಡೆಯುತ್ತಿದ್ದ ವೇಳೆ ಸ್ಟುಡಿಯೋದಲ್ಲಿದ್ದ ಎಲ್ಲ ಮಕ್ಕಳನ್ನ ಸುರಕ್ಷಿತವಾಗಿ ಹೊರಗೆ ಕರೆತರಲಾಗಿದೆ. ಯಾವುದೇ ಮಕ್ಕಳಿಗೂ ಯಾವುದೇ ಅಪಾಯಗಳಾಗಿಲ್ಲ. ಆದರೆ ಘಟನೆ ಸಂದರ್ಭದಲ್ಲಿ ಅಲ್ಲಿದ್ದ ವೃದ್ಧೆಯೋರ್ವರಿಗೆ ಅಲ್ಪ ಸ್ವಲ್ಪ ಗಾಯಗಳಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಡೀ ಘಟನೆಯನ್ನ ಒಂದು ಸಿನಿಮಾದ ಶೂಟಿಂಗ್ ಅಂತ ಹೇಳ್ತಿರೋ ಈ ವ್ಯಕ್ತಿ ಯಾರು, ಈತನಿಗೂ ಮೃತಪಟ್ಟಿರೋ ರೋಹಿತ್ ಆರ್ಯನಿಗೂ ಏನು ನಂಟು ಅನ್ನೋದು ತನಿಖೆಯಿಂದಷ್ಟೇ ತಿಳಿದು ಬರಬೇಕಿದೆ. ಯಾರೀತ ಯೂಟ್ಯೂಬರ್ ರೋಹಿತ್ ಆರ್ಯ? ನಿಜಕ್ಕೂ ಆರ್ಯನ ಡಿಮಾಂಡ್ಗಳೇನಾಗಿತ್ತು? ಮಹಾರಾಷ್ಟ್ರದ ಪುಣೆ ಮೂಲದ ಮುಂಬೈಯಲ್ಲಿ ನೆಲೆಸಿರೋ ರೋಹಿತ್ ಆರ್ಯ ಇದೇ ಆರ್ಯ ಸ್ಟುಡಿಯೋದಲ್ಲಿ ನೌಕರನಾಗಿದ್ದ. ಜೊತೆಗೆ ತನ್ನದೇ ಒಂದು ಯೂಟ್ಯೂಬ್ ಅನ್ನು ಕೂಡ ನಡೆಸುತ್ತಿದ್ದ. ಈತ ಕೆಲ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದ ಅಂತಲೂ ಹೇಳಲಾಗ್ತಿದೆ. ಆದರೆ ಕೆಲ ದಿನಗಳಿಂದ ವೆಬ್ ಸೀರೀಸ್ ಒಂದಕ್ಕೆ ಮಕ್ಕಳನ್ನ ಆರಿಸೋದಕ್ಕಾಗಿ ಆಡಿಷನ್ ನಡೆಸುತ್ತಿದ್ದ. ಈ ಆಡಿಷನ್ನಲ್ಲಿ ಹಲವು ಇತರರೂ ಭಾಗಿಯಾಗಿದ್ರು. ಮಹಾ ಸಚಿವನಿಂದ ಕೋಟಿ ರೂಪಾಯಿ ವಂಚನೆ, ಇದೇ ಕಾರಣಕ್ಕೆ ಮಕ್ಕಳ ಕಿಡ್ನಾಪ್ ಮಾಡಿದ್ದ. ಎನ್ಕೌಂಟರ್ ಬಳಿಕ ಮುಂಬೈ ಪೊಲೀಸರು ರೋಹಿತ್ ಆರ್ಯನ ಪೂರ್ವಾಪರವನ್ನ ತನಿಖೆ ಮಾಡಿದ್ದಾರೆ. ಈ ವೇಳೆ ಕೆಲವು ಬೆಚ್ಚಿ ಬೀಳಿಸೋ ಸಂಗತಿಗಳು ತಿಳಿದು ಬಂದಿವೆ. ಹಣಕಾಸಿನ ವಿಚಾರಕ್ಕೆ ಮಾನಸಿಕ ಒತ್ತಡವನ್ನ ಎದುರಿಸುತ್ತಿದ್ದ ಅಂತಲೂ ಹೇಳಲಾಗ್ತಿದೆ. ಇದಕ್ಕೆ ಮುಂಬೈಯ ಮಾಜಿ ಶಿಕ್ಷಣ ಸಚಿವರೊಬ್ಬರು ಕಾರಣ ಅಂತಲೂ ಹೇಳಲಾಗ್ತಿದೆ. ಈ ಹಿಂದೆ ಸಚಿವರ ಮನೆ ಎದುರು ಧರಣಿ ನಡೆಸಿದ್ದ. ಉಪವಾಸ ಸತ್ಯಾಗ್ರಹ ಮಾಡುತ್ತಾ ಪ್ರಜ್ಞೆ ತಪ್ಪಿದ್ದ. ಪ್ರಾಥಮಿಕ ತನಿಖೆಗಳು ರೋಹಿತ್ ಆರ್ಯ ಮಹಾರಾಷ್ಟ್ರದ ಸರ್ಕಾರಿ ಶಾಲಾ ಯೋಜನೆಯ ಒಪ್ಪಂದದಿಂದ ಪಾವತಿಸದ ಬಾಕಿಗೆ ಸಂಬಂಧಿಸಿದಂತೆ ತೀವ್ರ ಮಾನಸಿಕ ಒತ್ತಡವನ್ನ ಎದುರಿಸುತ್ತಿದ್ದ ಎಂದು ಸೂಚಿಸುತ್ತವೆ. ಸುಮಾರು 2 ಕೋಟಿ ರೂಪಾಯಿ ಬಾಕಿ ಉಳಿದಿವೆ ಅಂತಲೂ ಹೇಳಲಾಗ್ತಿದೆ. ಹಾಗಾಗಿಯೇ ಆತ ತಾನು ಭಯೋತ್ಪಾದಕನಲ್ಲ, ನನ್ನ ಬೇಡಿಕೆಗಳನ್ನ ಈಡೇರಿಸಿದರೆ ನಾನು ಮಕ್ಕಳನ್ನ ಬಿಡುತ್ತೇನೆ ಎಂದು ವಿಡಿಯೋದಲ್ಲಿ ಹೇಳಿಕೊಂಡಿದ್ದ. ತನ್ನ ಬಾಕಿ ಪಾವತಿಗೆ ಹಿಂದೆ ಪ್ರತಿಭಟನೆಗಳನ್ನು ಕೂಡ ನಡೆಸಿದ್ದ. मैं रोहित आर्य, सुसाइड करने की जगह मैंने एक प्लान बनाया और कुछ बच्चों को इधर हॉस्टेज रखा है. मेरे को ज़्यादा डिमांड्स नहीं है, बहुत सिंपल डिमांड्स है, बहुत मॉरल डिमांड्स है, बहुत एथिकल डिमांड्स है. और मेरे कुछ सवाल है. मुझे कुछ लोगों से बात करनी है, उनको सवाल पूछने हैं, उनके जवाब पर अगर मुझे काउंटर क्वेश्चन है तो मुझे काउंटर क्वेश्चन पूछना है. लेकिन मुझे ये जवाब चाहिए, मुझे दूसरा कुछ नहीं चाहिए. ना मैं टेररिस्ट हूँ, ना मेरी बहुत बड़ी पैसों की डिमांड है. कुछ भी पैसों की डिमांड तो है ही नहीं, इमोरल तो बिल्कुल भी नहीं है. सिंपल कॉन्वर्सेशंस करने हैं और जिसके लिए मैं इन बच्चों को हॉस्टेज लिया है. ರೋಹಿತ್ ಮಾನಸಿಕವಾಗಿ ಅಸ್ವಸ್ಥನಾಗಿದ್ದ ಎನ್ನಲಾಗಿದೆ. ಮಾಜಿ ಶಿಕ್ಷಣ ಸಚಿವ ದೀಪಕ್ ಕೇಸರ್ಕರ್ ನಿವಾಸದ ಬಳಿ ಉಪವಾಸ ಸತ್ಯಾಗ್ರಹವನ್ನು ನಡೆಸಿದ್ದ. ಕೊನೆಗೆ ತನ್ನ ಬೇಡಿಕೆ ಈಡೇರಿಸಿಕೊಳ್ಳಲು ಮಕ್ಕಳ ನಕಲಿ ಆಡಿಷನ್ ಆಯೋಜಿಸಿ ಕಿಡ್ನಾಪ್ ಡ್ರಾಮಾ ಮಾಡಿದ್ದ.
ಆತ ಕೊನೆ ವಿಡಿಯೋದಲ್ಲಿ ನಾನು ಆತ್ಮಹತ್ಯೆ ಮಾಡಿಕೊಂಡ್ರೆ ಅದಕ್ಕೆ ಕೇಸರ್ಕರ್ ಹಾಗೂ ಇತರೆ ಕೆಲ ಅಧಿಕಾರಿಗಳೇ ಹೊಣೆ ಎಂದಿದ್ದ. ಮಾತ್ರವಲ್ಲ, ಈಗ ತಾನು ಮಾತನಾಡಬೇಕು ಎನ್ನುತ್ತಿರುವುದು ಅವರೊಂದಿಗೆ ಅಂತಲೂ ವಿಶ್ಲೇಷಿಸಲಾಗ್ತಿದೆ. ಆದರೆ ಪೊಲೀಸರ ಗುಂಡೇಟಿನಿಂದ ಸಾವನ್ನಪ್ಪಿದ್ದಾನೆ. ರೋಹಿತ್ ಆರ್ಯ ಬಳಿ ಇದ್ದದ್ದು ನಕಲಿ ಗನ್. ಬಂಧಿತ ಆರ್ಯನಿಂದ ನಕಲಿ ಗನ್ ವಶಕ್ಕೆ ಪಡೆಯಲಾಗಿದೆ. ಗನ್ ಮಾದರಿಯದ್ದಾಗಿತ್ತಷ್ಟೇ, ನಿಜವಾದ ಗನ್ ಆಗಿರಲಿಲ್ಲ. ಆದರೂ ಅದನ್ನ ತೋರಿಸಿ ಆತ ಮಕ್ಕಳನ್ನ ಅಪಹರಿಸಿದ್ದ ಎಂದು ಪೊಲೀಸರು ತಿಳಿಸಿದ್ದಾರೆ. ಆತ ಮಂಡಿಸಿರುವ ಡಿಮಾಂಡ್ಗಳನ್ನ ನೋಡಿದ್ರೆ ಆತ ಮಾನಸಿಕವಾಗಿ ಅಸ್ವಸ್ಥ ಎಂದೆನ್ನಿಸುತ್ತಿದೆ. ತನಿಖೆ ನಡೆಸಲಾಗುತ್ತಿದ್ದು ತನಿಖೆ ಮುಗಿದ ಮೇಲಷ್ಟೇ ಗೊತ್ತಾಗುತ್ತದೆ ಎಂದು ಪೊಲೀಸರು ಹೇಳಿದ್ದಾರೆ. ಅಲ್ಲದೆ ಅದೇ ಸ್ಥಳದಲ್ಲಿ ಅನುಮಾನಾಸ್ಪದ ರಾಸಾಯನಿಕ ವಸ್ತುಗಳು ಕೂಡ ಪತ್ತೆಯಾಗಿದೆ. ಸದ್ಯ ಮಕ್ಕಳೆಲ್ಲರೂ ಸುರಕ್ಷಿತರಾಗಿದ್ದಾರೆ. ಆದರೆ ರೋಹಿತ್ನ ಡಿಮಾಂಡ್ಗಳ ಬಗ್ಗೆ, ಸಚಿವರ ಮೇಲಿನ ಆರೋಪಗಳ ಬಗ್ಗೆ ಸಾಕಷ್ಟು ಅನುಮಾನಗಳು ಹುಟ್ಟುಕೊಂಡಿವೆ.